ಅಬಕಾರಿ ಇಲಾಖೆ ಅಕ್ರಮದ ಬಗ್ಗೆ ಮಾತನಾಡ್ತಾ ಇದ್ವಿ. ನಾನು ಪುನೀತ್ ಅವರನ್ನು ಮಾತನಾಡಿಸಬೇಕು. ಪುನೀತ್ ಅವರೇ, ಯಾವ ರೀತಿ ಅಕ್ರಮ ಆಗ್ತಿದೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ಗೊತ್ತಾದರೆ ಬೆಟರ್ ಅಂತ ಅನ್ಸುತ್ತೆ. ಯಾಕಂತಂದ್ರೆ ನೀವು ಉದ್ಯಮ ಮಾಡೋರಾಗಿರೋದ್ರಿಂದ ನಾನು ನೇರವಾಗಿ ಕೇಳ್ತೀನಿ, ನಿಮ್ದು CL2 CL9 CL7 ಯಾವ್ದು ಲೈಸೆನ್ಸ್ ನಿಮ್ದು? ಸರ್ CL7 ಸರ್. ಇಲ್ಲಿ ಬಿಜೆಪಿ ಅವರು ಹೇಳ್ತಾರೆ ಮಂತ್ಲಿ ಮನಿ ಅಂತ ಕನೆಕ್ಷನ್ ಮಾಡ್ತಾರೆ, ಆ ನಂತರ ಅಬಕಾರಿ ಇಲಾಖೆ ಅಧಿಕಾರಿಗಳು ಬಂದು ಟಾರ್ಚರ್ ಕೊಡೋದು, ಹೌದು, ಜೊತೆಗೆ ಬಾಟ್ಲ್ ಎತ್ಕೊಂಡು ಹೋಗೋದು, ಇಂಥದೆಲ್ಲ ನಡೆಯುತ್ತೆ ಅಂತ. ಯಾವ ರೀತಿ ಇದೆ ಇಲ್ಲಿ ಅಕ್ರಮ, ಯಾವ ರೀತಿ ಇದೆ ಇಲ್ಲಿ ಲಂಚದ ವಿಚಾರಗಳು ಅಂತ ಸ್ವಲ್ಪ ಹೇಳ್ಬೋದಾ? ಸರ್, ಇಲ್ಲಿ ಮಂಡ್ಯದಲ್ಲಿ ಏನಾಗಿದೆ ಅಂತಂದ್ರೆ ಮಂತ್ಲಿ ಕೊಟ್ಟಿಲ್ಲ ಅಂತಂದ್ರೆ ಯಾರು ಕೊಟ್ಟಿಲ್ಲ ಅವರೇ ಟಾರ್ಗೆಟ್, ಅವ್ರ ಮೇಲೆ ವಿನಾಕಾರಣ ಕೇಸ್ ಹಾಕೋದು. ನನ್ನ ಹತ್ರ ಈಗಾಗಲೇ ತಮ್ಮ ಮಾಧ್ಯಮದೆಲ್ಲ ಬಂದಿತ್ತು, ನೀವು ಮಂತ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು, ಎಲ್ಲಾರು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅಂತೆಲ್ಲ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ. ನಾವು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಮಾಧ್ಯಮಕ್ಕೆ ಕೇಳಿದ್ರೆ ಆಟೋಮೆಟಿಕ್ ಆಗಿ ಮಾರನೆಗೆ ಬೆಳಗ್ಗೆಗೆ FIR ಆಗೋಗಿರ್ತದೆ ಲೈಸೆನ್ಸ್ ಮೇಲೆ. ಯಾಕೆಂದ್ರೆ ಮಂತ್ಲಿ ಕೊಟ್ಟಿಲ್ಲ ಅಲ್ಲ ಟಾರ್ಗೆಟ್. ಈ ಮಂತ್ಲಿ ಅನ್ನೋದು ಸರ್ ಇವಾಗಿಂದ ಸರ್ ಒಂದು ಅಂದಾಜು ಹೇಳಿ ನನಗೆ. CL2ಗೆ ಎಷ್ಟು ಟಾರ್ಗೆಟ್, CL9ಗೆ ಎಷ್ಟು, CL7ಗೆ ಎಷ್ಟು, ಹೆಂಗಿದೆ ಟಾರ್ಗೆಟ್? ಅದು ಹೆಂಗ್ ಫಿಕ್ಸ್ ಮಾಡ್ತಾರೆ ಸರ್ ಇವರು ಟಾರ್ಗೆಟ್ ಅಂತಂದ್ರೆ ಈಗ ಮಂತ್ಲಿ 30ರಿಂದ ಒಂದು ಬಾರಿಂದ 30ರಿಂದ 40,000 ರೂಪಾಯಿ ಮಂತ್ಲಿ ಫಿಕ್ಸ್ ಮಾಡ್ತಾರೆ ಸರ್ ಇವರು. ಬಾರಿಗೆ ಆದ್ರೆ CL9ಗೆ ಆದ್ರೆ ಎಲ್ಲ ಈಕ್ವಾಲಿಟಿ ಸರ್ ಇವ್ರದ್ದು. MSI ಅಂದ್ಬಿಟ್ಟು ಎಲ್ಲ ಈಕ್ವಾಲಿಟಿ, ಎಲ್ಲಾ ಬಾರ್ಗೂ ಮಂತ್ಲಿ ಕಲೆಕ್ಷನ್ ಕೊಡ್ಲೇಬೇಕು ಇವರಿಗೆ. ಮಂತ್ಲಿ ಕೊಟ್ಟಿಲ್ಲ ಅಂತಂದ್ರೆ BLC ಕೇಸ್ ಇವ್ರು ಬಂದು ಟಾರ್ಗೆಟ್ ಮಾಡಿ BLC ಕೇಸ್ ಹಾಕೋದು, ಏನಾರ ಒಂದು ಕೇಸ್ ಹಾಕೋದು, ಎದುರಿಸೋದು ಲೈಸೆನ್ಸಿಗಳ. ಈಗ ಲೈಸೆನ್ಸಿಗಳು ಎದುರಿಸೋದು, ಏನ್ ಬೇಕೋ ಅವ್ರ ಅಧಿಕಾರ ಇರೋದ್ರಿಂದ ದುರುಪಯೋಗ ಮಾಡ್ಕೊಳ್ಳೋದು ಸರ್. ಹೆವಿ ಈ ಅಬಕಾರಿಲಿ ಹೆವಿ ಟಾರ್ಗೆಟ್ ಸರ್. ನೀವ್ ಈಗ ಇವ್ರು ಹೇಳ್ತಾರಲ್ಲ ಸರ್ ಟಾರ್ಗೆಟ್ ಇಲ್ಲ ಅಂತ, ಪ್ರತಿಯೊಂದು ವಾಟ್ಸಾಪ್ ಅಲ್ಲೂ ಒಂದೊಂದು ಸಣ್ಣದಲ್ಲಿ ಇಷ್ಟಿಷ್ಟು ಬಾಕ್ಸ್ ಮಾರ್ಬೇಕು ಅಂತ ತಂದ್ಬಿಟ್ಟು ಟಾರ್ಗೆಟ್ ಕೊಡ್ತಾರೆ. ಈಗ ಇವ್ರು ಹೇಳ್ತಾರೆ ಬೆಲೆ ಹೆಚ್ಚಿಸ್ಬಿಟ್ಟಿದ್ದಾರೆ, ಸರ್ಕಾರ ಬೆಲೆ ಹೆಚ್ಚಿಸಿದೆ ಅಂತ ಹೇಳ್ತಾರೆ. ಇವ್ರಿಗೆ MRP ಅಧಿಕಾರಿಗಳಿಗೆ MRP ಮಾಡಿದ್ರೆ ಕೇಸ್ ಹಾಕ್ತೀವಿ ಅಂತ ತಿಳಿಸ್ತಾರೆ ಸರ್. ಅದು ನನ್ನ ಹತ್ರ ಆಡಿಯೋ ವಿಡಿಯೋ ಇದೆ. MRPಗೆ ಜನಗಳಿಗೆ MRP ಕೊಟ್ಟರು ಇವ್ರಿಗೆ ಕಷ್ಟ, MRP ಕೊಟ್ಟರು ಕೇಸ್ ಹಾಕ್ತೀವಿ ಅಂತಾರೆ. ಇದು ಯಾವ ನ್ಯಾಯ ಸರ್ ಇದು? ಅಲ್ಲ, ನಿಮಗಿರೋ ಮಾರ್ಜಿನ್ ಮೇಲೆ ಇವರಿಗೆ ಕಲೆಕ್ಷನ್, ಇವರಿಗೆ ಮಂತ್ಲಿ ಕಲೆಕ್ಷನ್, ನಿಮಗಿರೋ ಮಾರ್ಜಿನ್ ಕಡಿಮೆ, ಅದರಲ್ಲಿ ನೀವು ಮಂತ್ಲಿ ಕಲೆಕ್ಷನ್ ಅಂತ ಒಂದಿಷ್ಟು ಎತ್ತಿಡ್ಬೇಕು. ಎತ್ತಿಡ್ಬೇಕು. ಈಗ MRP ಒಂದು 100 ರೂಪಾಯಿ ಇದ್ರೆ 120 ರೂಪಾಯಿ ಹಾಕ್ಬಿಟ್ಟು ಇವ್ರಿಗೆ 20 ರೂಪಾಯಿ ಎತ್ತು ಕೊಡ್ಬೇಕು. ಜನರ ಮೇಲೆ ಬಡಿಬೇಕು ಸರ್ ಇದು. ನಾವು MRP ಕೊಡ್ತೀವಿ ಅಂತಂದ್ರೆ ಕೇಸ್ ಹಾಕ್ತೀನಿ ಅಂತಾರೆ. ಆಲ್ರೆಡಿ ಈಗ 4-5 ಬಾರಿ ಬಂದು MRPಗೆ ಕೊಡ್ತಿದ್ದಕ್ಕೆ ಕೇಸ್ ಹಾಕ್ತೀನಿ ಅಂತಂದ್ರು. ಆಕಲಿ ನಾನು ಫೇಸ್ ಮಾಡ್ತೀನಿ ಅಂತ. ಈಗ ನೀವು ಧ್ವನಿ ಎತ್ತಿದ್ರೆ, ನೀವು ಮಾತನಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ. ಹೌದು ಸರ್, ಈಗ ಆಲ್ರೆಡಿ ಕೇಸ್ ಆಗಿದೆ. ಕೇಸ್ ಆಗಿರೋದು ಹೈಕೋರ್ಟ್ ಅಲ್ಲಿ ಒಂದೇ ದಿನಕ್ಕೆ ಉಚ್ಚ ನ್ಯಾಯಾಲಯ ಕ್ಲಾಶ್ ಮಾಡಿದೆ. ಒಂದೇ ದಿನದಲ್ಲಿ ಚೀಮಾರಿ ಹಾಕಿದೆ. ಇದೇ ನಾಗೇಶಯ್ಯನ ಅಬಕಾರಿ DCಗೆ ಚೀಮಾರಿ ಹಾಕಿದೆ. ಧ್ವನಿ ಎತ್ತಿದ್ದಕ್ಕೆ ಕೇಸ್ ಹಾಕಿದ್ರು, ಅದು ಹೈಕೋರ್ಟ್ ಅಲ್ಲಿ ಕ್ಲಾಶ್ ಆಗಿದೆ. ನಾವು ಇದನ್ನ ಪ್ರಶ್ನೆ ಮಾಡಿ ಅಬಕಾರಿ ಸಚಿವರಿಗೂ ಎಲ್ಲರಿಗೂ ಕೊಟ್ಟರುವೆ ಈ ರೀತಿ ಫೋರ್ಜರಿ ಸೈನ್ ಮಾಡಿದ್ರು ಅಂತಂದ್ರೆ ಅಬಕಾರಿ ಇಲಾಖೆಯಲ್ಲಿ ಸಚಿವರಲ್ಲಿ ಪುನೀತ್ ಅವರು ಡೈರೆಕ್ಟ್ ಆಗಿ ಹೇಳಿ ಎಲ್ಲ ಸೇರ್ಕೊಂಡು ತಿಂತಿದ್ದಾರೆ ಅಂತ. ಎಲ್ಲ ಸೇರ್ಕೊಂಡು ತಿಂತಿದ್ದಾರೆ. ಹೌದು, ಎಲ್ಲಾ ಸೇರ್ಕೊಂಡು ತಿಂತಿದ್ದಾರೆ ಸರ್, ಎಲ್ಲಾ ಸೇರ್ಕೊಂಡು ತಿಂತಿದ್ದಾರೆ. ಈಗ ಮೊನ್ನೆ ನಾನೊಂದು ಬ್ಲೂ ಪ್ರಿಂಟ್ ಅಪ್ರೂವಲ್ಗೆ ಕೊಟ್ರೆ 2 ತಿಂಗಳಾದ್ರೂ ಅಪ್ರೂವಲ್ ಮಾಡಿಲ್ಲ. ಅದೇ ಕಮಿಷನರ್ ನಾಗೇಶಯ್ಯನ DCಗೆ ಹಿಂಬರದಲ್ಲಿ ಚೀಮಾರಿ ಹಾಕಿದ್ದಾರೆ. ಕೆಟ್ಟಾಗೆಲ್ಲ ಪತ್ರದಲ್ಲೇ ಬರೆದಿದ್ದಾರೆ, ನೀನು ನಿರ್ಣಯ ಸರಿಯಿಲ್ಲ, ಅಪಕ್ವವಾಗಿದೆ, ಇದು ಉದ್ಘೋಷಿಸಿ ಹೇಳ್ತಾ ಇದೆಯಾ ಅಂತ. ಆದ್ರೂ ಸುಧಾ ಒಂದು ಇದು CL7 ಬ್ಲೂ ಪ್ರಿಂಟ್ ಅಪ್ರೂವಲ್ಗೂ ದುಡ್ಡು ಕೊಡ್ಬೇಕು, 10ರಿಂದ 15 ಲಕ್ಷ ದುಡ್ಡು ಕೊಡ್ಬೇಕು. ದುಡ್ಡು ಕೊಟ್ಟಿಲ್ಲ. ನಾನು 2 ತಿಂಗಳಿಂದ ಪೆಂಡಿಂಗ್ ಇದೆ, 2 ಮಂತ್ಸ್ ಪೆಂಡಿಂಗ್ ಇದೆ ಸರ್. ನಾನು ದುಡ್ಡು ಕೊಟ್ಟಿಲ್ಲ. ಈಗ ಅವ್ರು ಹೇಳ್ತಿದ್ರಲ್ಲ ಸರ್ ಯಾಕೆ ದುಡ್ಡು ಕೊಡ್ತೀರಾ ಅಂತ, ನಾನು ದುಡ್ಡು ಕೊಟ್ಟಿಲ್ಲ ಸರ್. ಯಾಕೆ ಕೆಲಸ ಆಗ್ತಾ ಇಲ್ಲ? ಇದುವರೆಗೂ ಯಾಕೆ ಕೆಲಸ ಮಾಡಿಲ್ಲ? ಅಬಕಾರಿ ಆಯುಕ್ತರೇ ಪತ್ರದಲ್ಲಿ ಬರೆದು ಪರಿಶೀಲಿಸಿ ಕಳಿಸಿ ಅಂತ ಕಳಿಸಿದ್ರು, ಇದೇ ನಾಗೇಶಯ್ಯನ DC ಯಾಕೆ ಅಪ್ರೂವಲ್ ಮಾಡಿಲ್ಲ ಇನ್ನುವೆ? ಇದು ಪುನೀತ್ ಒಬ್ಬರ ಕಥೆಯಲ್ಲ. ಬಹುಶಃ ನಾವು ಬೇರೆ ಬೇರೆ ಜಿಲ್ಲೆಯಲ್ಲಿ ಮಾತನಾಡಿಸಿದ್ರು ಇಂಥದ್ದೇ ಕಥೆಗಳಿರೋದು, ಮಂಡ್ಯ ಮಾತ್ರ ಅಲ್ಲ. ನಾನು ಲಕ್ಷ್ಮೀನಾರಾಯಣ ಅವರೇ, ಫೈನಲ್ ತಮ್ಮಿಂದ ಪ್ರತಿಕ್ರಿಯೆ ಬಯಸ್ತಾ ಇರೋದು. ಹೇಳಿ ಸರ್. ಅಬಕಾರಿ ಸಚಿವರು ಹೇಳ್ತಾರೆ ಅವ್ರು ಬೇಲ್ ಪಡ್ಕೊಂಡು ಆಚೆ ಬಂದ್ರು ಅಧಿಕಾರಿಗಳು ಅಂತ. ಅಲ್ಲಿಗೆ ತನಿಖೆ ಮುಗಿದು ಹೋಯ್ತು ಅನ್ನೋ ರೀತಿಯಲ್ಲಿ ಅವ್ರು ಮಾತನಾಡ್ತಾರೆ, ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ.
ಇಷ್ಟು ಅದೇ ಸಿಂಪಲ್ ಸರ್ ಆಯ್ತು. ನೋಡಿ, ಈಗ ಫಸ್ಟ್ FIR ಇದು ಹೈಯೆಸ್ಟ್ ಅಮೌಂಟ್ ಅಷ್ಟು ಬೇಗ ಬಂದಿದ್ದಾರೆ. ಅವರ ಹಿಂದೆ ಯಾರು ಏನೇನ್ ಕೈವಾಡ ಇದೆ ಅನ್ನೋದನ್ನು ನೀವು ಅದರಲ್ಲಿ ಅರ್ಥ ಮಾಡ್ಕೋಬೇಕು. ಈಗ ಲೋಕಾಯುಕ್ತವ್ರಿಗೆ ದಿಗ್ಭ್ರಮೆ ಆಗಿದೆ ಏನೇನ್ ಆಗ್ತಿದೆ ಅಂತೇಳಿ. ಈಗ ಮಂತ್ರಿ ಕೊಟ್ಟು ಅಷ್ಟು ದಿವಸ ಆಯ್ತು, ಇನ್ನೂ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ. ಅವ್ರು ನಂದು ಅಲ್ಲಿಲ್ಲ ಇಲ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಇದೆಲ್ಲ ಮುಗಿಲಿ, ಅಸೆಂಬ್ಲಿ ಮುಗಿಲಿ, ಏನೇನು ಆಗುತ್ತೋ ಅದಾದ್ಮೇಲೆ ಏನಿದೆ ಅಂತ ತೋರಿಸ್ತೀನಿ ನಾನು. ಅದಕ್ಕಿಂತ ಮುಹೂರ್ತ ಯಾಕೆ ಫಿಕ್ಸ್ ಮಾಡ್ತೀರಿ? ಈಗಲೇ ತೋರಿಸಿದ್ರೆ ಬೆಟರ್ ಅಲ್ವಾ? ಅಲ್ಲ ಅಲ್ಲ ಯಾಕೆ ಅಲ್ಲ, ಮುಹೂರ್ತ ಈಗ ಒಳ್ಳೆ ಈಗೆಲ್ಲ ಗಳಿಗೆ ಎಲ್ಲ ಅಸೆಂಬ್ಲಿ ಯಾಕೆ ನೋಡ್ಬೇಕು ನಡೀತಿದೆಯಲ್ಲ ಅದಕ್ಕೆ? ಸರ್, ಈಗ ಅಸೆಂಬ್ಲಿ ನಡೀತಿದೆಯಲ್ಲ, ಅವ್ರೇನು ಬಿಜೆಪಿ ಅವರು ಅವ್ರೇನೋ ಮಾಡಿದ್ವಿ ಅಂತ ಹೇಳಿ ನಮ್ಮನ್ನೆಲ್ಲ ಬೀದಿಗಿಟ್ಟು ಮಾಡ್ತೀವಿ. ಯಾಕೆ ಬೇಕು? ಇದು ಮುಗಿಲಿ ಫಸ್ಟ್. ಈಗ ಅವರು ಏನ್ ರಿಯಾಕ್ಟ್ ಮಾಡ್ತಾರೆ ನೋಡಿ, ಇದು ಹಿಂಗೆ ಹೇಳ್ತಾ ಇದ್ರೆ ಅದಕ್ಕೆ ಬೇರೆನೇ ಇದೆ. ಎಸ್ ಚಂದ್ರಶೇಖರ್, ಏನಿದೆ ನಿನ್ನೆಯ ಅದನ್ನ- ಸ್ಟೇಟ್ಮೆಂಟ್ ಅಥವಾ ಅಬಕಾರಿ ಸಚಿವರು ಮಾತನಾಡ್ತಾ ಇರೋ ಧಾಟಿ ಹೆಂಗಿದೆ ಅಂತಂದ್ರೆ, ಕೇಸ್ ಆಯ್ತು, ಜೈಲಿಗೆ ಹೋದ್ರು, ಬೇಲ್ ಪಡ್ಕೊಂಡು ಆಚೆ ಬಂದ್ರು, ಹೌದು, ಮುಗೀತು. ನನಗೇನು ಸಂಬಂಧ ಅಲ್ಲ ಸರ್. ಲಕ್ಷ್ಮೀನಾರಾಯಣ ಅವರು ಒಂದು ನಿಮಿಷ, ಮುಗೀತು. ಏನು 6,000 ಕೋಟಿಗಳ ಹಗರಣ DC ಮಾತಾಡ್ತಿದ್ದಾನೆ, ನನ್ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅವ್ರು ಮಾತ್ರ. ಅವ್ರಿಗೂ ನನಗೇನು ಅಂತ ಹೇಳಿ ಏನ್ ಹೇಳ್ಬೇಕು ಹೇಳಿ ನಾವು? ಕರೆಕ್ಟ್, ಅರ್ಥ ಆಯ್ತು. ನೋಡಿ, ಏನು 6,000 ಕೋಟಿ ಹಗರಣ ಬಂದಿದೆ, ಕೇವಲ ಒಬ್ಬ ಸಚಿವರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೇಕೆ ಬಾಯಿ ಬಿಟ್ಟಾಗ್ಲೇ ಕೋತಿ ಯಾರು, ಕೋತಿ ಮರಿ ಯಾರು, ಅದು ಹಿಂದೆ ಇರ್ತಕ್ಕಂಥ ದೊಡ್ಡ ಜಾಲ ಯಾವುದು, ಎಲ್ಲವೂ ಆಚೆ ಕಡೆಗೆ ಬರ್ತಕ್ಕಂಥದ್ದು. ಅಶೋಕ್ ಅವರು ಫ್ಲೋರಲ್ಲೇ ನಿಂತ್ಕೊಂಡು ಹೇಳಿದ್ರು ನೋಡಿ, ಒಬ್ಬ ಆಯುಕ್ತರ ಇನ್ನು 3 ಹಂತದಲ್ಲಿ ಇಲ್ಲಿ ಲಂಚ ನಡೆಯುತ್ತೆ. ಒಂದು ಟ್ರಾನ್ಸ್ಫರು, ಎರಡನೇದು ಪ್ರತಿನಿತ್ಯದ ಲಂಚ, ಮೂರನೇದು ರಿನ್ಯೂವಲ್ಲು. ಈ ಟ್ರಾನ್ಸ್ಫರಲ್ಲಿ ಆಯುಕ್ತರಿಗೆ 2.5 ಕೋಟಿಯಿಂದ 3.5 ಕೋಟಿ. ನನ್ನ ತುಮಕೂರಿನ ಲಾಸ್ಟ್ ಟೈಮ್ ಆಯುಕ್ತರಿಗೆ 2 ಕೋಟಿಗೆ ಇನ್ನು ಡಿಮ್ಯಾಂಡ್ ಮಾಡಿದ್ರು ಡೈರೆಕ್ಟಾಗಿ. ಯಾರು ಗೊತ್ತಾ? ಈ ಗಾದಲ್ಲಿ ಬರೋ ಮರಿ 2 ಕೋಟಿ ಡೈರೆಕ್ಟಾಗಿ ಅವ್ರು 1.5ವರೆಗೂ ಬಂದರು. ಅಂದರೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಿಂತ್ಕೊಂಡು ಸರ್ಕಾರನೇ ಮಾಡ್ತಾ ಇದೆ. ಇವತ್ತೇನಾದ್ರೂ ತಿಮ್ಮಾಪುರ ಅವರು ಬಾಯಿ ಬಿಟ್ರೆ ಇಡೀ ಸರ್ಕಾರ ಇವತ್ತು ಕೆಳಗಡೆ ಹೈಕಮಾಂಡ್ ಕೂಡ ಇವತ್ತು ಕಟಕಟಲ್ಲಿ ನಿಲ್ಲುತ್ತೆ. ಒಂದು ನಿಮಿಷ ಟೈಮ್ ಇದೆ. ನಾನು ಅದೇ ಮಾತನ್ನೇ ಹೇಳಿದ್ದು, ಇದಕ್ಕೆಲ್ಲ ಮೂಲ ಇರತಕ್ಕಂಥ ಅಧಿಕಾರಿಗಳ ವರ್ಗಾವಣಾ ದಂಧೆ. ಇದರಲ್ಲಿ ಏನಾಗಿದೆ ಅಂತಂದ್ರೆ, ಎಷ್ಟು ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅಂತಂದ್ರೆ, ಈ ಅಧಿಕಾರಿಗಳನ್ನ ಎಲ್ಲೆಲ್ಲಿ ಬೇಕಾಗಿರೋ ಜಾಗಕ್ಕೆ ನನಗೆ ಇದೇ ಜಾಗಕ್ಕೆ ಹಾಕಿ ಅಂದ್ರೆ ಅಲ್ಲಿಂದ ಡಿಮ್ಯಾಂಡ್ ಬರುತ್ತೆ, ಇಷ್ಟೇ ಕೊಡಬೇಕು ಅಂತ. ಇದನ್ನ ರಿಕವರಿ ಮಾಡಬೇಕು ಅಂತಂದ್ರೆ ಇವರೇ ಸಿಗ್ಬೇಕಾಗಿರೋದು, ಇವ್ರ ಹತ್ರನೇ ವಸೂಲಿ ಮಾಡಬೇಕು. ಈ ಕಾರಣದಿಂದ ಹೆಚ್ಚು ಕಡಿಮೆ ಪುನೀತ್ ಅಂತವರು, ಲಕ್ಷ್ಮೀನಾರಾಯಣ ಅಂತವರು ಬಲಿಪಶು. ಖಂಡಿತ ಇದರಲ್ಲಿ ಸಚಿವರ ಇನ್ವಾಲ್ವ್ಮೆಂಟ್ ಇದ್ದೇ ಇದೆ. ರಾಜೀನಾಮೆ ಕೊಡ್ಲೇಬೇಕು. ಪ್ರಸಾದ್ ಅವರೇ, ನಾಗೇಂದ್ರ ಪ್ರಸಾದ್ ಅವರೇ, ಚಂದ್ರಶೇಖರ್ ಅವರೇ ಮತ್ತು ಲಕ್ಷ್ಮೀನಾರಾಯಣ್ ಮತ್ತು ಪುನೀತ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.